ಆರಾ ಕ್ಲೆನ್ಸಿಂಗ್ ಮಾಡಿದ್ರು ಅಷ್ಟೇ. 24 ಗಂಟೆ ಸತತ ನಿದ್ರೆ ಮಾಡಿದೆ ನಾನು ಏನಿದು ಮ್ಯಾಜಿಕ್ಕು, ನನ್ನ ಟೆನ್ಷನ್ನು, ನನ್ನ ಸ್ಟ್ರೆಸ್ಸು ಎಲ್ಲ ಕಡಿಮೆ ಆಗಿ ಏನೋ ಒಂಥರ ಲೈಟ್ ಫೀಲ್ ಆಗ್ತಿದೆಯಲ್ಲ, ಈ ಥರದ್ದು ಥೆರಪಿಗಳು ನಮಗೆ ಗುಣ ಮಾಡುತ್ತೆ. ಇದು ಯಾಕೆ ನಮ್ಮ ಕನ್ನಡದವ್ರಿಗೆ ಗೊತ್ತಿಲ್ಲ? ನಾನು ದಯಾನಂದ್ ಅವರು ಕುತ್ಕೊಂಡು ಯೋಚನೆ ಮಾಡಿದ್ವಿ, ಇದನ್ನು ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ಪ್ರಚಾರ ಮಾಡೋಣ ಬನ್ನಿ, ಒಂದು ಚಾನಲ್ ಶುರು ಮಾಡಿದ್ವಿ. ಎಲ್ಲರಿಗೂ ನಮಸ್ತೆ, ನಿಮ್ಮೆಲ್ಲರಿಗೂ ಆಯುಷ್ಯ ಮಂಡಲಂಗೆ ಸ್ವಾಗತ. 2010ನೇ ಇಸ್ವಿನಲ್ಲಿ ನನಗೆ ಒಂದು ನೋವು ಶುರುವಾಗಿತ್ತು ಪೆಲ್ವಿಕಲ್ಲಿ. ನಾನು ಡ್ರೈವಿಂಗ್ ಕ್ಲಾಸೆಲ್ಲ ಅಟೆಂಡ್ ಮಾಡುವಾಗ ಕ್ಲಚ್ನ ಪ್ರೆಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಏನೋ ಒಂಥರ ನೋವು. ಆಮೇಲೆ ಅದು ಹೇಗೆ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ನನಗೆ ನಡಿಲಿಕ್ಕೂ ಕಷ್ಟ ಆಗ್ಬಿಡೋದು. ಮಲಗಿದ್ದಾಗ ಕೆಳಗಡೆ ಕೈ ಹಾಕಿ ನನಗೆ ನೀರು ಬಾಟ್ಲು ಸಹ ಎತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಂಥ ಒಂದು ಪರಿಸ್ಥಿತಿ. ಎಲ್ಲ ಡಿಪಾರ್ಟ್ಮೆಂಟೂ, ಈ ಡಿಪಾರ್ಟ್ಮೆಂಟ್ಗೆ ಹೋದರೆ ಇದು ನಮ್ಮ ಡಿಪಾರ್ಟ್ಮೆಂಟ್ ಕೇಸ್ ಅಲ್ಲಮ್ಮ, ನೀನು ಆ ಡಿಪಾರ್ಟ್ಮೆಂಟ್ಗೆ ಹೋಗು, ಸರಿ ಆ ಡಿಪಾರ್ಟ್ಮೆಂಟ್ಗೆ ಹೋದರೆ ಒಂದಷ್ಟು ಬ್ಲಡ್ ಟೆಸ್ಟ್ಗಳು, ಏನು ಪ್ರಾಬ್ಲಮ್ ಕಾಣ್ತಾ ಇಲ್ಲ, ನೀನು ಈ ಮೆಡಿಸನ್ ತಗೋ, ಆ ಮೆಡಿಸನ್ ತಗೋ, ಟ್ರೈ ಮಾಡುವ. ಎಲ್ಲ ಡಿಪಾರ್ಟ್ಮೆಂಟು ಆಯಿತು, ಎಲ್ಲ ಥರದ ಟೆಸ್ಟು ಆಯಿತು, ಎಲ್ಲ ಥರ ಟ್ರಯಲ್ ಎರರ್ಸ್ ಆಯಿತು, ಎಲ್ಲ ಥರದ ಮೆಡಿಸನ್ನು ಆಯಿತು. ಆ ಒಂದು ನನ್ನ ತೊಂದರೆ ಇನ್ನಷ್ಟು ದುಪ್ಪಟ್ಟಾಯಿತು ವಿನಃ ಅದು ಯಾವತ್ತೂ ಕಡಿಮೆ ಆಗಲಿಲ್ಲ ನನಗೆ. ಆಮೇಲೆ ಏನು ಮಾಡಿದೆ, ಯಾರೋ ಒಬ್ಬರು ಹೇಳಿದ್ರು, ಇಲ್ಲಿ ಕೋರಮಂಗ್ಲನಲ್ಲಿ ಒಬ್ಬರು ಕಾಳುಗಳು ಕಟ್ತಾರೆ, ಹೋಗು ಗುಣ ಆಗ್ತದೆ. ಅಲ್ಲಿಗೆ ಹೋದೆ. 200 ರೂಪಾಯಿ ಇಡಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು. ಅವ್ರಿಗೆ ನನ್ನ ಪ್ರಾಬ್ಲಮ್ ಏನಂದರೆ, ನಿಮಗೆ ಸಿಟ್ಟು ಜಾಸ್ತಿ ಬರುತ್ತೆ. ನಾ ಹೇಳಿದೆ, ಸಿಟ್ಟು ಜಾಸ್ತಿ ಬರುತ್ತೆ, ಆದರೆ ನನ್ನ ಪ್ರಾಬ್ಲಮ್ ಏನು ಅವರು ಹೇಳಲಿಲ್ಲ. ಒಂದು 3 ತಿಂಗಳು ಮಾಡಿಸ್ಕೊಂಡೆ, ಗುಣ ಆಗಲಿಲ್ಲ. ಆಮೇಲೆ ಅಕ್ಯುಪಂಚರ್ ಮಾಡಿಸ್ದೆ, ಅದು ಟ್ರಯಲ್ ಆ್ಯಂಡ್ ಎರರ್, ದಪ್ಪ ಅದೇ ವಿನಃ ಅದೂ ನನಗೆ ಅಷ್ಟಾಗಿ ಗುಣ ಕೊಡಲಿಲ್ಲ. ಆಮೇಲೆ ಇನ್ನೊಬ್ಬರು ಹೇಳಿದ್ರು, ಕೇರಳನಲ್ಲಿ ನನ್ನ ಒಂದು ರೇಖಿ ಹೀಲರ್ ಇದ್ದಾರೆ, ಒಮ್ಮೆ ಹೋಗಿ ಭೇಟಿ ಮಾಡಿ ನೋಡು. ಓಕೆ, ಅಲ್ಲಿಗೆ ಹೋದೆ, ಕೆಲಸಕ್ಕೆ ರಜೆ ಹಾಕಿ. ಆರಾ ಕ್ಲೆನ್ಸಿಂಗ್ ಮಾಡಿದ್ರು ಅಷ್ಟೇ. 24 ಗಂಟೆ ಸತತ ನಿದ್ರೆ ಮಾಡಿದೆ ನಾನು ಏನಿದು ಮ್ಯಾಜಿಕ್ಕು, ನನ್ನ ಟೆನ್ಷನ್ನು, ನನ್ನ ಸ್ಟ್ರೆಸ್ಸು ಎಲ್ಲ ಕಡಿಮೆ ಆಗಿ ಏನೋ ಒಂಥರ ಲೈಟ್ ಫೀಲ್ ಆಗ್ತಿದೆಯಲ್ಲ. ಅವ್ರು ಹೇಳಿದ್ರು, ಒಂದು 15 ದಿನ ನೀವು ಇಲ್ಲಿ ಬಂದಿರಿ, ನಾನು ರೇಖಿ ಹೀಲಿಂಗ್ ಮಾಡ್ತೀನಿ, ನೀವು ಸರಿ ಹೋಗ್ತೀರಾ ಅಂದರು. ಆಯಿತು, ಕೆಲಸಕ್ಕೆ ರಜೆ ಹಾಕಿ ಹೋದೆ. 15 ದಿನ ಇದೆ, ಅದರಲ್ಲಿ 5 ದಿನ ಪೂರ್ತಿ ಉಪವಾಸ, ಏನೂ ಇಲ್ಲ. 5 ದಿನ ಉಪವಾಸ ಮಾಡಿದೆ. ಚಕ್ರ ಬ್ಯಾಲೆನ್ಸ್ ಮಾಡಿದ್ರು, ಎಲ್ಲ ಆಕ್ಯುಪಂಚರ್ ಮಾಡಿ ಎಲ್ಲೆಲ್ಲಿ ಬ್ಲಾಕ್ಗಳಾಗಿತ್ತೋ ಎಲ್ಲ ಕ್ಲಿಯರ್ ಮಾಡಿದ್ರು. ಆಮೇಲೆ ಅವರು ಒಂದು ಪುಸ್ತಕ ಕೊಟ್ಟರು, ಆಕ್ಯುಪ್ರೆಷರ್ದು, ಓದಮ್ಮ ಅಂತ. ಅದನ್ನು ಓದಿ ನನಗೇನೋ ಜ್ಞಾನೋದಯ. ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು 80% ಗುಣ ಆಯಿತು. ಅದು ಏನು ಪ್ರಾಬ್ಲಮ್ ಅಂತ ಅಲ್ಲಿ ಹೇಳಿದ್ರು, ಸಯಾಟಿಕಾ ಅಂತ ಒಂದು ನರ ಇರುತ್ತೆ, ಅದು ನಿಮಗೆ ಕಂಪ್ರೆಷನ್ ಆಗೋಗಿದೆ, ಹಂಗಾಗಿ ಅದು ನಿಮಗೆ ಸ್ಟ್ರೆಸ್ ತೊಗೊಂಡ್ರೆ ಅಥವಾ ಹಣದ ಬಗ್ಗೆ ಏನಾದರೂ ಚಿಂತೆ ನಿಮ್ಮಲ್ಲಿದ್ದರೆ ಅದು ಜಾಸ್ತಿ ಆಗುತ್ತೆ ಅಂತ ಅವ್ರು ನನಗೆ ಹೇಳಿದ್ರು. ಆಮೇಲೆ ಏನು ಮಾಡಿದೆ, ಚೆನ್ನೈಗೆ ಹುಡ್ಕೊಂಡು ಹೋದೆ ನಮ್ಮ ಗುರುಗಳನ್ನ, ನನಗೆ ರೇಖಿ ಹೇಳ್ಕೊಡಿ, ಪೆಂಡ್ಯುಲಮ್ ಹೇಳ್ಕೊಡಿ. 2013ನೇ ಇಸ್ವಿನಲ್ಲಿ ಎಲ್ಲ ಕಲಿತೆ. ಆಮೇಲೆ ಅಕ್ಯುಪ್ರೆಷರ್ನ ನೋಡಿ ಡಾಕ್ಟರ್ ದೇವೇಂದ್ರ ಓರಾ ಅವ್ರದ್ದು ತುಂಬ ಇನ್ಸ್ಪೈರ್ ಆಗಿ, ಇದನ್ನು ಯಾರು ಹೇಳ್ಕೊಡ್ತಿದ್ದಾರೆ, ಅದನ್ನು ಕೇರಳನಲ್ಲಿ ಕಲಿತು, ಬೆಂಗಳೂರಿನಲ್ಲಿ ಕಲಿತು. ಸರಿ, ಇದ್ರ ಬಗ್ಗೆ ಯಾಕೆ ಜನರಿಗೆ ನಾಲೆಜ್ ಇಲ್ಲ, ಇದು ಯಾಕೆ ನಮ್ಮ ಕನ್ನಡದವ್ರಿಗೆ ಗೊತ್ತಿಲ್ಲ? ನಮಗೆ ಏನೇ ಆದ್ರೂ ಮೊದಲು ವೈದ್ಯರ ಹತ್ರ ಹೋಗ್ತೀವಿ, ಔಷಧಿ ತಗೊಳ್ತೀವಿ. ಓಕೆ, ಈ ಥರದ್ದು ಥೆರಪಿಗಳು ನಮಗೆ ಗುಣ ಮಾಡುತ್ತೆ. ಸೀಡ್ ಥೆರಪಿ, ಅದರಲ್ಲೂ ಏನೋ ಒಂದು ಮ್ಯಾಜಿಕ್ ಇದೆ, ಅದನ್ನು ಕಲಿಯೋಣ. ಏನೋ ಒಂದು ಇದರಲ್ಲಿ ಈ ಥೆರಪಿಗಳು, ಮೆಡಿಸನ್ ಇಲ್ಲ, ಅಷ್ಟೊಂದು ಹಣ ಇಲ್ಲ, ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್, ಈ ಸ್ಕ್ಯಾನಿಂಗ್ ಆ ಸ್ಕ್ಯಾನಿಂಗ್, ಆ ರಿಪೋರ್ಟು, ಈ ಟೆಸ್ಟು, ಇದೆಲ್ಲ ಜಂಜಾಟನೇ ಇಲ್ಲ. ಸರಿ, ಕಲಿಯೋಣ, ನೋಡೋಣ ಅಂತ ಬಂದೆ. ಇದೆಲ್ಲ ಕಲ್ತಾದ್ಮೇಲೆ ಜನರಿಗೆ ಹಾಕಿದ್ರ ಬಗ್ಗೆ ಅರಿವಿಲ್ಲ ಅಂದಾಗ ನಾನು ದಯಾನಂದ್ ಅವರು ಕುತ್ಕೊಂಡು ಯೋಚನೆ ಮಾಡಿದ್ವಿ, ಇದನ್ನು ಹೇಗಾದರೂ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ 2016ನೇ ಇಸ್ವಿನಲ್ಲಿ ಡಿಸೈಡ್ ಮಾಡಿದ್ವಿ. ನಾವು ಕಲ್ತಿರೋ ಎಲ್ಲ ವಿದ್ಯೆನ ನಾವು, ಒಂದು ಚಾನಲ್ ಇದೆ ಅಂದರೆ ಅದು ಯೂಟ್ಯೂಬ್. ಆಗ ಹೌದು, ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ಪ್ರಚಾರ ಮಾಡೋಣ ಬನ್ನಿ ಅಂತ ನಾವು ಏನು ಮಾಡಿದ್ವಿ, ಒಂದು ಚಾನಲ್ ಶುರು ಮಾಡಿದ್ವಿ, ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆ ವಿಡಿಯೋ ಮುಖಾಂತರ ಎಲ್ರಿಗೂ ಪ್ರಚಾರ ಮಾಡಿದ್ವಿ. ಆಗ ಯೂಟ್ಯೂಬ್ನಲ್ಲಿ ತುಂಬ ವಿರಳ ಜನ ಅದನ್ನು ನೋಡ್ತಾಯಿದ್ರು. ಆಮೇಲೆ ಕೊರೋನಾ ಬಂತು. ಕೊರೋನಾ ಟೈಮ್ನಲ್ಲಂತೂ ಈ ವಿಡಿಯೋಸ್ ಎಲ್ಲ ನೋಡೋರು ಜಾಸ್ತಿ ಜನ ಆದರು. ಫೇಸ್ಬುಕ್ ಅಂತ ಬಂತು, ಇನ್ಸ್ಟಾಗ್ರಾಮ್ ಅಂತ, ಅದರಲ್ಲಿ ಪ್ರಚಾರ ಶುರುವಾಯಿತು. ಆಯುಷ್ಯ ಮಂಡಲಂ ಕ್ಲಿನಿಕ್ ಓಪನ್ ಆಯಿತು ಕೊರೋನಾ ಟೈಮ್ನಲ್ಲೇ. ಕೊರೋನಾ ಬಂದು ನಮಗೆ ಎಷ್ಟು ಆಡಿಸಿದ್ರೂ ನಾವು ಬೀಳಲಿಲ್ಲ, ಇನ್ನಷ್ಟು ಎದ್ದು ನಿಂತು ಇದರ ಪ್ರಚಾರನ ಮುಂದೂಡಿದ್ವಿ. 2017ನೇ ಇಸ್ವಿನಲ್ಲಿ ನಮ್ಮ ಅಕ್ಯುಪ್ರೆಷರ್ ವಿದ್ಯೆ ಆಗಲಿ, ಧಾನ್ಯಗಳ ಥೆರಪಿ ವಿದ್ಯೆ ಆಗಲಿ, ಬಣ್ಣಗಳ ಚಿಕಿತ್ಸೆಗಳಾಗಲಿ,
ಇದರ ವಿಡಿಯೋಸ್ನ ನೋಡ್ತಾ ತುಂಬ ಜನ ನಮ್ಮನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಕ್ಯುಪ್ರೆಷರ್ ಬಗ್ಗೆ ಮಾತಾಡಿದ ಒಂದು ವಿಡಿಯೋ ನಮ್ಮ ಆಯುಷ ಮಂಡಲಂ ವತಿಯಿಂದ ಬಂದದ್ದು. ಅದೊಂದು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ.